ಅಪ್ಪ ಮಾರತಿ ಪ್ರೇಮ ಕಡೆಗೂ ಬಂದಲ್ಲ. ನೀ ಬೊತ್ತಿಯೇ ಇಲ್ಲ ಅಂತ ಮಾಡಿದ್ದೆ ಮಾರತಿ. ಎಷ್ಟು ಹೊತ್ತಾಗ್ಯದ ಗೊತ್ತಾ ನಾನು ಬಂದು ಕಾಯ್ತಾ. ಇವು ಸೊಳ್ಳೆ ಒಂದು ಕೊಚ್ಚವೆ ನೋಡು, ಹಂಗಿಂಗಲ್ಲ ಜರಗಿರ ಬಂದರೆ ಈಗ ನಿನ್ನ ಮೇಲೆ ಯಾವುದು. ನಾನು ನೋಡಿ ಅತ್ಲಾಗ ಇನ್ನು ವಾಪಸ್ ಹೋಗೋದು ಇಂದ ಕೆಲಸಕ್ಕೆ ಹೋಗ್ಲೇನೋ ಅಂತ ಮಾಡಿದೆ. ಹಂಗೆ ಕೆಲಸಕ್ಕೆ ಹೋಗದೆ ಇರಲ್ಲ ಅಂತಲೂ ಗೊತ್ತು. ನಟ್ಟಿಗಿಟ್ಟಿಗೆ ಎಲ್ಲಾರು ಬೇರೆ ಕಡೆ ಹೋಗಿ ಏನೋ ಅಂತ ವಾಪಸ್ ಹೊಲ್ಡಕ್ಕೆ ಶುರು ಅಂತ ಬಂದಲ್ಲ ಮರತಿ. ಅದೇನಿಂದ ಇಷ್ಟು ತಡಾಗಿದ್ದ? ಇಷ್ಟು ಹೊತ್ತಿನ ತನಕ ಕೆಲಸ ಇಲ್ಲಿ ಮಾಡಿ ಮತ್ತೆ ಮನೆಗೆ ಹೋಗಿ ಹೆಂಗೆ ಮಾಡ್ಕೈತಿ ಮರತಿ? ಸಣ್ಣ ಹುಡುಗ ಗಂಡ ನೀನಾಗಿದ್ದಕ್ಕೆ ಮಾಡ್ತೀಯ ಬಿಡು. ನಮ್ಮಂಗಿದ್ದರ ಕೈಲಾದ್ರೆ ಆಗ ಮಾತೇ ಅಲ್ಲ. ನಾ ಯಾವಾಗಲೂ ಹೇಳ್ತಿರ್ತೀನಿ ನಮ್ಮನೇಲಿ ಇವ್ರ ಹತ್ರ, ಎಂತಕ್ಕೆ ಇಲ್ಲಿ ಬಂದು ನಾನು ಕಾಯ್ತಾ ಇದ್ದೀಯಾ? ಹಂಗೆ ಅಲ್ಲಿ ನಿಮ್ಮನೆ ದಾರಿಲೇ ಬತ್ತಿದ್ನಲ್ಲೇ ಮರತಿ. ನಾನು ಒಳ್ಳೆ ಮಾತಾಡೋದಾರ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೂರ ಬಂದು ಇದು ಮಾಡಿ ಅಂದರೆ ಭಾಳ ಇದೇ ಇರಬೇಕು. ಹಂಗೆ ಸುಮ್ಮನೆ ನೀ ಬರೋಳಲ್ಲ, ನಂಗೆ ಗೊತ್ತು. ನನ್ನ ಸುಖ ಕಷ್ಟನೂ ಇಷ್ಟು ನೋಡೋಳಲ್ಲ. ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಇಷ್ಟೆಲ್ಲ ಇದು ಮಾಡ್ತಿದ್ದೀಯ ಅಂದರೆ ಏನೋ ಭಾಳ ಅನಿವಾರ್ಯ ಆಗಿರ್ಬೇಕೇನು. ಈ ಸದ್ಯಕ್ಕೆ ಮಾತ್ರ ನಾನು ಕೆಲಸಕ್ಕೆ ಕರಿಬೇಡ ಮೀನಾಕ್ಷಿ. ನಟ್ಟಿಗೆ ಗೊತ್ತಲ್ಲ ನಿಂಗೆ, ದಿನಕ್ಕೆ 2-3 ಜನ ಬಂದು ಕರೀತಾರೆ ನಟ್ಟಿಗೆ. ನನಗೆ ಈಗ ಫಸ್ಟ್ ಯಾರು ಹೇಳಿರ್ತಾರೋ ಅವ್ರ ಮನೆಗೆ ಹೋಗೋದು. ಇನ್ನೊಂದು 15 ದಿನ ಅಂದ್ಬಿಡು, ದಿನಾನು ನಟ್ಟಿನೇ. ಅಯ್ಯರ ಮನೆಗೂ ಹೋಗಲ್ಲೇ ನಾನು. ಅಯ್ಯರ ಮನೆ ಕೆಲಸಕ್ಕೆ ಹೋಗಿದ್ದಲ್ಲ, ನಟ್ಟಿ ಮುಗಿಸಿ ಅಲ್ಲೇ ಬರೋಳು. ಎಂಥವ್ರು ಒಂಚೂರು ನಾಲ್ಕು ಪಾತ್ರೆ ಗೀತ್ರೆ ಇದ್ದರೆ ತೊಳ್ಕೊಟ್ಟು ಬರೋಣ ಅಂತೇಳಿ ಹೋಗಿದ್ದು ನಾನು ಅಲ್ಲಿಗೆ. ಅವ್ರ ಮನೆ ಕೆಲಸಕ್ಕೆ ಹೋಗಿದ್ದಲ್ಲ. ಎಂತಕ್ಕೆ ಎಂತಕ್ಕೆ ಕಾಯ್ತಿದ್ದೆ ನೀನು? ಗೊತ್ತಿದ್ದು ಮಾತಾಡ್ತೀಯ ಮರತಿ ಪ್ರೇಮ. ಬೇಕಂತ ಕೇಳ್ತೀಯ ಎಂತ ಕೇಳ್ತೀಯ ನಂಗಂತೂ ಗೊತ್ತಾಗಲ್ಲ. ಔಷಧಿ ಹೊಡಿದೆ ಎಷ್ಟು ದಿವಸ ಆತೆ? ತಿಂಗಳ ಮೇಲೆ 8-10 ದಿನ ಆತಲೆ. ನಾಗಪ್ಪಣ್ಣೆ ಹೇಳಿದ್ದು ಆವಾಗ, ತಿಂಗಳಿಗೆ ಹೊಡೆದು ಬಿಡಿ, ಒಂಚೂರು ಮಳೆ ಬರ್ತಾ ಇದೆ, ಇದು ಅಷ್ಟು ಗ್ಯಾರಂಟಿ ಇಲ್ಲ ಅಂತ. ಈಗ ನೋಡು ಕೈಗೆ ಬಂತದ್ದು ಬಾಯಿಗೆ ಬರ್ದಿದ್ದಂಗಾದರೆ ಬಸೆಯೆಲ್ಲ ಎಷ್ಟು ಗೋಳಾಟ ಮಾಡೀನಿ ಅಂತ ನಿಂಗೆ ಗೊತ್ತು. ಘನಾಗಿತ್ತು ಫಸ್ಲು ಕನಾಗಿದ್ದಾಗಲೇ ಕೊಳೆ ಜಾಸ್ತಿ ಬರೋದಂತೆ. ಚೋಟು ಅಷ್ಟು ಸತಿ ನಿಮ್ಮನೆಗೆ ಬಂದ್ರೆ ನಾಗಪ್ಪಣ್ಣ ಮಾತಿಗೆ ಸಿಕ್ಲಂತಲೇ. ಎಂತದೆ ಪ್ರೇಮ ಹಿಂಗೆ ಮಾಡಿದ್ರೆ ಹೆಂಗೆ ಮರತಿ? ವಾ, ನಿಮ್ಮನೆಗೆ ಬರಲ್ಲ ಇನ್ನು? ಮೊನ್ನೆನೇ ಒಂದು ನಿನ್ನ ಗಂಡು ಬಂದಿದ್ರಲ್ಲೇ, ನಾಳೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳರೆ ನಂಗೆ ಗೊತ್ತಿಲ್ಲ. ಮತ್ತಷ್ಟಿಗೂ ನಿಮ್ಮನೆ ಔಷಧಿ ಹೊಡೆದಾಗ್ಲ ಅಂತ ನಂಗೆ ಗೊತ್ತಿಲ್ಲ. ಚೋಟು ಒಂದು 2 ಸತಿ ಬಂದೇನು. ಒಂದು ಸತಿ ಬಂದಾಗ ನೋಡಿದ್ದೆ, ಮತ್ತೊಂದು ಸತಿ ಬಂದಾಗ ಒಳಗಿದ್ದೆ ನಾನು. ಎಂತಕ್ಕೆ ಕೇಳಿದ್ರೆ ಎಂಥದ್ದು ಬೇರೆ ಕೆಲಸಕ್ಕಂತ ನಾ ಔಷಧಿ ಹೊಡೆಯೋದು ಬಿಟ್ಟು ಆ ಬೇರೆ ಕೆಲಸಕ್ಕೆ ಹೆಂಗೆ ಹೋಗಲಿ ಈಗ ಅಂದಾರೆ. ನಂಗೆ ಗೊತ್ತಿಲ್ಲ ಮಾರತಿ. ನಾನಾರು ಎಂತ ಮಾಡೋಕ್ಕತ್ತದ ಮೀನಾಕ್ಷಿ? ನಾನು ಹೇಳಿದ ಮಾತು ಕೇಳೋ ಮನಸ್ಸೇನೇ ಅವರ. ನಿನ್ನ ಗಂಡೇ ಸೈ ಬ್ಯಾಡ್ದಿದ್ದಕ್ಕೆ ಎಂತಕಾರ ನಿನ್ನ ಗಂಡನ ಮಾತು ಕೇಳ್ಕೊಂಡು ಗನಾಗಿ ಹೋಗ್ತಾರೆ. ಈಗ ನೋಡಬೇಕಾಗಿಲ್ಲ. ನೀ ಬರೋ ಬದಲ ನೀ ಬಂದು ಈಗ ನನ್ನ ಹತ್ರ ಹೇಳಿದ್ರೆ ನಾನಾರು ಎಂತ ಮಾಡೋಕ್ಕತ್ತದೆ? ಸುಮ್ಮನೆ ನಿನ್ನ ಗಂಡನ ಕಳಿಸು, ಹೇಳ್ತೀನಿ ನೋಡೋಣ. ಇವತ್ತು ನಾನು ಹೇಳ್ತೀನಿ ನಿಮ್ಮನೆಗೆ ಔಷಧಿ ಹೊಡಿಲ್ಲ ಅಂತ. ನಂಗೆ ಗೊತ್ತಿಲ್ಲ. ಯಾರ ಮನೆದೇ ಆಗಲಿ ಬೆಳೆದು ಬೆಳೆ ಹಾಳಾಗಬಾರ್ದು. ತಿಂಗಳ ಮೇಲೆ 8-10 ದಿನ ಆಗಿದೆ ಅಂದರೆ ಇಷ್ಟೊತ್ತಿಗೆ ಹೊಡೆದಿರ್ಬೇಕಿತ್ತು. ಇಷ್ಟು ದಿವಸ ಎಂತ ಮಾಡ್ತಿದ್ದೆ ನೋಡೋಣ ನೀನು ಹೇಳ. ಆ ಚೋಟು ಹುಡುಗಗೆ ನಿತ್ತು ಮೆಟ್ಲಲ್ಲಿ ಬಂದು ಕರ್ಕೊಂಡು ಹೋಗೋಕ್ಕಲ್ಲ. ಏನು 1-2 ಡ್ರಮ್ ಔಷಧಿ ಹೊಡಿಯೋಕ್ಕೆ ಎಷ್ಟೊತ್ತು ಬೇಕಿತ್ತ? ಚೋಟುನಾರು ಏನು ಮಾಡ್ತಾನೆ ಪ್ರೇಮ? ಬಂದಾನೆ 1-2 ಸತಿ. ಹುಡುಗರು ಅವ್ರಿಗೆ ಹೆಂಗೆ ಕರಿಬೇಕು ಅಂತ ಗೊತ್ತಾಗ್ತದ? ಏನು ಅವ್ರಿಗೆ ಸಿಟ್ಟೆ ಬಂದದೇನೋ ಅಂತಾನೆ. ಅವನ ಲೆಕ್ಕಾಚಾರ ಮನೆಗೆ ಬಂದಾಗ ಅವನು ಕುಡಿಯೋಕ್ಕೆ ಅಂತ ಕೊಡ್ಲಲ್ಲ, ಹಾಗಾಗಿ ಅವ್ರು ಸಿಟ್ಕೊಂಡು ಬರೋಲ್ಲ ನಮ್ಮ ಮನೆಗೆ. ನಾವು ಕೊಟ್ಟರೆ ಅದೇ ಅಭ್ಯಾಸ ಆಗ್ತದೆ. ನಾನಂತೂ ಯಾರಿಗೂ ಕೆಲಸಕ್ಕೆ ಬಂದವ್ರಿಗೆ ಕೊಡೋಲ್ಲ, ಅವ್ರಿಗೆ ಮಾತ್ರ ಅಲ್ಲ ಯಾರಿಗೂ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿನಿ. ಅದಕ್ಕೆ ಸಿಟ್ಟು ಮಾಡ್ಕೊಂಡ್ರೆ ನಾ ಏನು ಮಾಡಲಿ? ನೀವು ಹೋಗಿ ಒಂಚೂರು ಪ್ರೇಮಕ್ಕನ ಹತ್ರ ಹೇಳು ಅಂದ. ಹಾಗಾಗಿ ಹೇಳೋಣ ಅಂತ ಬನ್ನಿ. ಬಿಡು ಮತ್ತೆ, ಅದಕ್ಕೆ ಬರೋಲ್ಲ. ಅದು ನಿನ್ನ ಗಂಡು ಕೊಟ್ಟು ಕಲಿಸಿದ್ದ. ಆ ಹುಡುಗ ಪಾಪ ಏನೋ ಸುಮ್ಮನೆ ಹೇಳ್ದಲ್ಲ, ಪುಣ್ಯ ಮಾಡಿದ್ದೆ ಹಂಗಿದ್ದ ಮಗನ ಪಡೆಯೋಕ್ಕೆ. ಅಂಥ ಅಪ್ಪನ ನೆಳ್ಳಲ್ಲಿದ್ದ ಹಂಗಿದ್ದ ಬುದ್ಧಿ ಕಲ್ತಾನಲ್ಲ. ನೋಡೋಣ, ಇಂದು ನಾನೇ ಪಟ್ಟು ಹಿಡಿತೀನಿ. ಯಾರಿಗೆ ನಿಂಗಾಗಲ್ಲ ನಿನ್ನ ಗಂಡಗಾಗಲ್ಲ. ಆ ಹುಡುಗ ಅದನ್ನಲ್ಲ ಚೋಟು ಮಕ ನೋಡ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳ್ತೀನಿ. ನಿನ್ನ ಗಂಡನ 4 ಹೆಜ್ಜೆ ಇಲ್ಲಿಗೆ ಬರೋಕ್ಕೆ ಹೇಳು, ನೋಡೋಣ ಏನಾಗ್ತದೆ. ನೀ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇ ಸೊಳೆಯಲ್ಲಿ ಕಚ್ಚಿಸ್ಕಿತ ನಿಂತೀನಿ ಅಂತ ಹೇಳ್ತೀಯಲ್ಲ. ಆಗಲೇ ಪ್ರೇಮ,
ನೀ ಬಂದಿದ್ದಕ್ಕಿಂತ ಹೆಚ್ಚಾತು, ಗಂಡನ ಕಳಿಸಿದ್ಕಿಂತ ಹೆಚ್ಚಾತು. ನನ್ನ ಮಗನ ಬಗ್ಗೆ ಇಂಥ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿಯಲ್ಲ, ಸಾಕು, ಇಷ್ಟು ಸಾಕು. ಎಲ್ಲರೂ ಹೇಳ್ತಾರೆ, ಹಲ್ಲ ಮೇಲೆ ಸೊಲ್ಲಿಟ್ಟವರೆಲ್ಲ ಹೇಳ್ತಾರೆ ನನ್ನ ಮಗ ಒಳ್ಳೆಯವ ಅಂತ. ಆದರೆ ಮೊನ್ನೆ ಯಾರ್ದ ಮನೇಲಿ ಭಾಳ ಮನ್ಸಿಗೆ ನೋವು ಮಾಡಿಬಿಟ್ರಂತೆ, ಅಪ್ಪನ ಹಂಗಿದ್ದೆ ಮಗ ಅಂತ. 2 ದಿವಸ ಮುಸ್ಕಾಕಿನ ಮಲಗಿದ್ದ, ಅಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದ. ನಂಗೆ ನಿನ್ನ ಬಾಯಲ್ಲಿ ಹಿಂಗಿದ್ದು ಮಾತು ಕೇಂಡ ಆ ಬೇಜಾರೆಲ್ಲ ಹೋದಂಗಾತೆ. ನಾ ಹೇಳ್ತೀನಿ, ನನ್ನ ಮಗನ ಹತ್ರ ಹೋಗಿ ಹಿಂಗೆ ಹೇಳ್ತು ಪ್ರೇಮ ಅಂತ ಹೇಳ್ತೀನಿ. ಗೊತ್ತಾತು, ಯಾರ ಕುಂಟ್ಕಾಲು ಟಿಕಪ್ ಗೌಡ್ರೆ ಹೆಂಡ್ತಿ ಅಲ್ಲನ? ಟಿಕಪ್ ಗೌಡ್ರೆ ಹೇಳಿದ್ದಂತಲ್ಲ. ನಟಿಗದ್ದಲ್ಲಿ ಎಲ್ಲ ಹಿಂಗಸರು ಮಾತಾಡ್ತಿದ್ರು. ಆ ಹುಡುಗಿಗೆ ಹೋಗಿ ಹಿಂಗೆ ಹೇಳಿಬಿಟ್ರಲ್ಲ, ಏನು ಅಪ್ಪ ಆದಂಗೆ ಮಕ್ಕಳು ಆಗ್ಬೇಕು ಅನ್ನೋದು ಅದೇನು. ಆಗನ ಹುಡುಗ ಅವ ಹಿಂಗೆ ಮಾಡೇ ಹುಡುಗರನ್ನ ಹಾದಿ ತಪ್ಪಿಸ್ತಾರೆ ಎಲ್ಲ. ನೋಡಿ ರೋಸ್ ಹೋಗಿ ಅತ್ಲಾಗೆ ಎಂತಕ್ಕೆ ಇದು ಮಾಡಬೇಕು ಅಂತ ಮಾಡ್ತಾರೆ ಮಕ್ಕಳು ಅಂತೇಳಿ ಎಲ್ಲ ನಿನ್ನ ಮಗನ ಸುದ್ದಿ ಹಿಂದಷ್ಟೇ ಮಾತಾಡಿದ್ದು. ಹೇಳ್ತಿದ್ರು ಭಾಳ ಒಳ್ಳೆ ಹುಡುಗ ಅವ, ಯಾರು ಒಂದು ಬಸ್ಸಲ್ಲಿ ವಯಸ್ಸಾದವ್ರನ್ನ ಕಂಡ್ರೆ ಸಾಕು ಎದ್ದು ಸೀಟ್ ಬಿಟ್ಟು ಕೊಡೋದಾಗಲಿ, ಒಂದು ರಟ್ಟೆ ಹಿಡಿದು ಬಸ್ ಇಳಿಸೋದಾಗಲಿ, ಎಷ್ಟೊಂದು ಮುತುವರ್ಜಿ ತಗೋತಾನೆ ಅವ. ಹಂಗಿದ್ದ ಮಗನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಂದ್ರೆ ನಿನ್ನ ಅತ್ತೆ ಮಾವನ ಸುದ್ದಿನೂ ಹೇಳ್ತಿದ್ರು. ಪುಣ್ಯಾತ್ಮರು ಅವರು, ಹಾಗಾಗಿ ಅವ್ರ ದಾನ ಧರ್ಮ ಅವ್ರು ಮಾಡಿದ ಪುಣ್ಯ ಕೆಲಸಕ್ಕೆ ಹಿಂಗಿದ ಮೊಮ್ಮಗ ಹುಟ್ಟೇನೆ ಅಂತ ಹೇಳ್ತಿದ್ರು. ಎಂಥದ ಮರತಿ ಅಲ್ಲ, ಅವ್ರು ಮಾಡಿದ ಪುಣ್ಯನ ಎಂಥದ ಅಂತ ಅವನಿಗೆ ನೋಡ್ಕೊಳೋದು ಅವರನ್ನೇ. ಬಸ್ಸಲ್ಲೆಲ್ಲ ವಯಸ್ಸಾದವ್ರನ್ನ ಇದು ಮಾಡ್ತಾರೆ, ಅವನಿಗೆ ಅಜ್ಜ ಅಜ್ಜಿ ಅಂದರೂ ಅಷ್ಟು ಜೀವಕ್ಕೆ ಜೀವ ಅಂದ್ಬಿಡು. ಎಲ್ಲ ಕೆಲಸನೂ ಅವರು ದಿವನೇ ಮಾಡಿಕೊಡ್ತಾನೆ, ಬಟ್ಟೆ ಸಗತ ಒಗಿತಾನಂತೆ. ಹಂಗೆ ಸಾಧಾರಣಕ್ಕೆ ಗಟ್ಟಿ ಅದಾರೆ ಒಕ್ಕಬೋದು, ಇವನೇ ಬಿಡಲ್ಲಂತೆ. ಅವಳೇನಾಗಲ್ಲ ಅಂತ ಹೇಳ, ಇನ್ನೇ ಬಿಡಲ್ಲ. ಒಂದೇ ಒಂದು ದಿವ್ಸ ನಾ ಹೋಗಿದ್ದೆ, ಪೂರ್ತಿ ಬಿಟ್ಕೊಂಡೇ ಇರಬಾರ್ದು, ಮಗ ಮಾತ್ರ ಹೋತಾನೆ, ಮೊಮ್ಮಗ ಮಾತ್ರ ಹೋತಾನೆ ಅಂತಾರೆ ಅಂತ ಒಂದೇ ಒಂದಿನ ಹೋಗಿದ್ದೆ. ಒಂದೆರಡು ಬಟ್ಟೆ ಬೇಕಾದ್ರೆ ಹೋಗಿ ಕೊಡೋಣ ಅಂತ ನೋಡಿದೆ, ಇಲ್ಲ ಎಲ್ಲ ಒಗ್ದಾಗಿದೆ ಅಂದರು. ಹಂಗೆ ಬಂದೆ. ಗನಾಗಿ ನೋಡ್ಕಿತಾನಪ್ಪ ಅವರನ್ನು, ಭಾಳ ಗನಾಗಿ ನೋಡ್ಕಿತಾನೆ. ಅವ್ರದ್ದು ಈಗ ಅರ್ಧ ಕಾಟ. ಅವ್ರ ತೋಟಕ್ಕೂ ಔಷಧಿ ಹೊಡೆದು, ನಮ್ಮದು ಅವ್ರದ್ದು ಎಲ್ಲ ಒಂದೇ ಸತಿ ಹೊಡೆದಿದ್ದಲ್ಲ. ಹೆಂಗಾರು ಮಾಡೋ ಕರ್ಕೊಬಾರ ಮಗನೆ ಅಂಥೇಳಿ ಅಜ್ಜಿ ಏನು ತಲೆ ಬಿಸಿ ಮಾಡ್ಕಿ ಕೂತಾರೆ ಅಂತ ಅರ್ಧ ಇವನಿಗೆ ಮತ್ತು ಹೊಟ್ಟಿವ್ರಿ. ಹೆಂಗಾರ ಮಾಡೋ ಒಂದು ಉಪಕಾರ ಮಾಡೇ ಪ್ರೇಮ, ನಿನ್ನ ಗಂಡನೊಂದು ಔಷಧಿ ಹೊಡಿಯೋಕ್ಕೆ ಕಳಿಸಗನ ಹೊಳುವಾಗಿತ್ತು. 2 ತೋಟದ್ದು ಬೇಕಾದ್ರೆ ಒಂದೇ ದಿವ್ಸ ಮುಗಿಸ್ಬೋದು. ಮೋಟ್ರ್ ಗೀಟ್ರ್ ಎಲ್ಲ ತಂದು ಸಮ್ಮಾಡಿ ಇಟ್ಕೋತೀವಿ ನಾವು. ಈಗ ನಮ್ಮನೇಲಿ ಇವ್ರು ಹೋಗದೆ ಇದ್ರೆ ನಾನು ಚೋಟನಾರು ಔಷಧಿ ಎಲ್ಲ ಕದ್ರಿ ಸಮ್ಮಾಡಿ ಇಡ್ತೀನಿ. ಬೆಳಿಗ್ಗೆ ಇಷ್ಟೊತ್ತಿಗೆ ಬೇಕಾದ್ರೆ ಬರಲಿ, ಬೇಗ ಬರಲಿ, ಒಂದೇ ದಿವಸ 2 ತೋಟನೂ ಮುಗಿಸ್ಲಿ. ಅಲ್ಲ ಮೀನಾಕ್ಷಿ, ನಾನೇನಾರು ಬೇಡ ಅಂತೀನಾನೆ? ನಾ ಇಷ್ಟೊತ್ತು ಹೇಳೋದು ಎತ್ಲಕ್ಕೆ ಹೇಳ್ತೀನಿ. ನಾ ಹೇಳ್ತೀನಿ, ಈಗ ಹೋದಲ್ಲೇ ಹೇಳ್ತೀನಿ. ಹೇಳದಾರಿ ಎಷ್ಟೊತ್ತಿಗೆ ಕತ್ಲಿಗೆ ಬರ್ತದೆ, ಏನು ಅನಿಟ್ಟೇನಿರಲ್ಲ. ಬೆಳಗತ್ತ ಎದ್ದ ಈಗ ನಾ ಹೇಳ್ಟೆ ಅಂತದೆ ಔಷಧಿ ಹೊಡೆಯೋಕ್ಕೆ. ಜನ ಏನು ನೋಡ್ಬೇಕು ನೀನು, ಇದೇನು ಪ್ರೇಮ ಏನು ಕೊಚ್ಗಿತದೆ, ಇದಕ್ಕೂ ಕರಿಯಕ್ಕೆ ಜನ ಬರ್ತಾರೆ, ಗಂಡನೂ ಕರಿಯಕ್ಕೆ ಜನ ಬರ್ತಾರೆ ಅಂತೇಳಿ ಸುಳ್ಳೆ ಹೇಳ್ತದೆ ಅನ್ಕೋತೀಯೇನ? ನೀನು ಚೋಟ ಹುಡುಗ ಮೊನ್ನೆ ಬಂದಾಗಲೂ ಸುಮಾರು ಜನ ಇದ್ದರು, ಬೇಕಾದ್ರೆ ಕೇಳು. ಈಗ ಅವ್ರು ಇದ್ರೆ ಇಲ್ಲ ಎಂತ ಮಾತಾಡ್ತೆ? ಇದ್ರೆ ನೀ ಅವ್ರ ಮನೆಗೆ ಬೇಡ ಇವ್ರ ಮನೆಗೆ ಹೋಗು ಅಂತ ಹೇಳೋಕ್ಕಾಗ್ತದ? ಒಂದು ಕೆಲಸ ಮಾಡು, 10 ತಾರೆ ಮುಂಚೆ ಬರೋಕ್ಕೆ ಹೇಳಿ ನಿನ್ನ ಗಂಡನ, ನೋಡೋಣ. ಆಗಲೇ ಪ್ರೇಮ, ಇಷ್ಟಾರು ಹೇಳ್ದಲ್ಲ, ನಾ ಬಂದ ಇಷ್ಟೊತ್ತು ನಿಂತು ನಿನ್ನ ಹತ್ರ ಕಾದು ಮಾತಾಡಿದ್ಕೆ ಒಂದು ಸಾರ್ಥಕ ಆಯ್ತು ಬಿಡು. ಏನೋ ನಿಮ್ಮಂಗಿದ್ದಾರೆ ಒಬ್ರೊಬ್ರು, ಅಯ್ಯ ಪಾಪ ಅನ್ಬೇಕೆ. ಎಂತ ಮಾಡೋದು ಹೇಳು, ಹಿಂಗಿದ್ದು ಗಂಡನ ಕಟ್ಟಿಕೊಂಡು ಗಂಡನ ಬಿಡಂಗೂ ಇಲ್ಲ, ಅವರು ಮನೆಯಲ್ಲೂ ಬಿಡಂಗೂ ಇಲ್ಲ. ನೀ ಹೇಳ್ತೀಯ ಮೊನ್ನೆ ಒಂದಿನ ಸಾರದು ಬಂದು ಖಂಡಪಟ್ಟೆ ಮಾತಾಡಿಬಿಡ್ತೆ. ಏನು ಗಂಡಗೆ ಬುದ್ಧಿ ಹೇಳಿ ನೀವು, ಗುಂಡಪ್ಪಣ್ಣನ ಕುಡಿಯೋಕ್ಕೆ ಕಲಿಸ್ತಾರೆ, ಪ್ರೇಮನ ಗಂಡಗೂ ನಿಮ್ಮ ಗಂಡನೇ ಕಲಿಸಿದ್ದು, ಎಲ್ಲರನ್ನೂ ಹಾಳು ಮಾಡ್ತಾರೆ ಊರಲ್ಲಿದ್ದಾನೆ ಅಂತದ್ದು. ನಾನು ಎಂತ ಮಾಡೋಕ್ಕಾಗ್ತದೆ ಪ್ರೇಮ? ನಾನು ಏನು ಮಾಡೋಕ್ಕಾಗ್ತದೆ? ಅವ್ರ ಜೊತೆ ಹೋಗ್ಕಾಗ್ತದ? ಯಾರ ಹತ್ರ ಮಾತಾಡ್ತಾರೆ, ಯಾರನ್ನು ಕರ್ಕೊಂಡೋಗಿ ಕುಡಿಸ್ತಾರೆ, ಅವೆಲ್ಲ ನಂಗೆ ಹೆಂಗೆ ಗೊತ್ತಾಗ್ತದೆ? ಅದು ಒಂದು ಹೆಣ್ಣಾಗಿ ಅರ್ಥ ಮಾಡ್ಕೋಬೇಕಿತ್ತ, ಅರ್ಥನೇ ಮಾಡ್ಕೊಂಡ ಭಾಳ ಮಾತಾಡಿ ಹೋತು. ಈಗ ಅದು ಹೇಳ್ತು ಅಂತ ನನ್ನ ಗಂಡನ ನಾನು ಬಿಟ್ಕೊಡೋಕ್ಕಾಗ್ತದನ್ನು ಹೇಳು. ನಿನ್ನ ಹತ್ರ ಆಗಿದ್ದಕ್ಕೆ ಹೇಳಿದ್ದು ಬಿಟ್ರೆ ಬೇರೆ ಹತ್ರ ಆದರೆ ನಾನು ಇಷ್ಟು ಹೇಳಲ್ಲ. ಅಲ್ಲ ಶಾರದಾ, ಹೇಳ್ತು ಅಂತ ಅಲ್ಲ, ನೀ ಬೇಜಾರು ಮಾಡ್ಕೋಬೇಡ. ನಾನು ಮಾತ್ರ ಹೋಗಿ ಮದ್ದೆಲ್ಲ ಹಾಕ್ಸಿ ಬಂದಿದ್ದೆ ಮೀನಾಕ್ಷಿ. ಕಡಿಯ ಗನಾಗಿ ಒಂದು 4-5 ತಿಂಗಳು ಮುಟ್ಟದ ಕೈಯಲ್ಲಿ ಮುಟ್ಟಿರಲ್ಲ. ನಿನ್ನ ಗಣ್ಣೆಯ ಮಾತ್ರ, ನಿನ್ನ ಗಣ್ಣೆ ಕರ್ಕೊಂಡು ಹೋಗಿ ಕುಡಿಸಿದ್ದು. ಎಂತ ಮಾಡ್ತಿ ಹೇಳು? ಒಂದು ಸತಿ ಕುಡ್ದಾರೆ ಮತ್ತೆ ಬಿಡ್ತಾರ? ಅಭ್ಯಾಸ ಅದಾರ? ನಾನು ಬೈದೀನಿ ಅವಾಗ, ಅಲ್ಲ ಅದು ಬಂದು ನಿನ್ನ ಹತ್ರ ಹೇಳಿದ್ರೆ ನೀ ಎಂತ ಮಾಡೋಕ್ಕಾಗ್ತದೆ?
ನೀ ಹೇಳ್ದಂಗೆ ನಿನ್ನ ಕಷ್ಟ ನಿಂಗೆ ಪಾಪ. ಬೇರೆಯವ್ರಿಗೆ ಕುಡಿಸ್ತಾರೆ ಅನ್ನೋಕ್ಕಿಂತ ನಿನ್ನ ಗಂಡ ಕುಡಿಯೋದು ಬಿಟ್ಟರೆ ಸಾಕು ಅನ್ನಂಗೆ ಆಗಿರ್ತದೆ ನಿಂಗೆ, ಬೇರೆಯವ್ರಿಗೆ ಹೇಳೋದೆ ಅಂತ. ಎಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಬರೆದಿದ್ದು. ಹೂನೇ ಪ್ರೇಮ, ನಾನು ಹಾಗೆ ಒಂದೊಂದು ಸತಿ ನಿಪ್ಪರಿತೀನಿ. ಆಗಿದ್ದು ಆಗಲಿ ಅತ್ಲಾಗೆ ಹೆಂಗಾರು ದಿನ ಒಂದು ಹೋದ್ರೆ ಸಾಕು ಅಂತ. ಆದ್ರೂ ಒಂದೊಂದು ಸತಿ ಮಗನ ಜ್ಞಾನ ಮಾಡಿದಾಗ ಭಾಳ ಬೇಜಾರಾಗ್ತದೆ. ನಿಂಗೆ ಗೊತ್ತಿಲ್ಲ, ಹೇಳಿದ್ರೆ ಕೊಚ್ಚಿತೀನಿ ಅಂತೀಯೇನ. ಬೆಂಗಳೂರು ಪೇಟೆಯಲ್ಲಿ ಹೆಂಗಿದ್ವಿ, ನನ್ನ ಮಗ ರಾಜ್ಕುಮಾರ ಬೆಳೆದಂಗೆ ಬೆಳೆದಿದ್ದ. ಅವನ ಸುಖ, ಅವನು ಏನು ಕೇಳ್ಬೇಕಾರೆ ಬಂದು ತಂದು ಹಾಕ್ತಿದ್ರು ಅಪ್ಪ. ಒಂದು ಹೆಜ್ಜೆ ನೆಲಕ್ಕೆ ಇಟ್ಕೋತಿತ್ತಾನೆ ಅವನಿಗೆ. ಅಷ್ಟು ಇದರಲ್ಲಿ ಬೆಳೆದವ ಅವ. ಏನು ನನ್ನ ಮಗ ಏನಾಗ್ತಾನೇನೋ ಅಂತ ಕನಸ್ಕೊಂಡಿದ್ನೆ. ನೋಡು ಅವನ ಪಾಡು. ಈಗ ಯಾರ್ಯಾರ ಮನೆಯ ಬಾಗಿಲಿಗೆ ಹೋಗಿ ಹುಳಿ ಹೊಡ್ಕೊಂಡು ಅವ್ರ ಕೈಲಿ ಹೇಳ್ಸ್ಕಿ ಬರ್ಬೇಕಾದ ಕತೆ ಬಂದದೆ. ಏನು ಮಾಡಲಿ ಹೇಳು. ಹೂನೇ, ನನಗೇನು ಗೊತ್ತಿಲ್ಲನೇ ಮೀನಾಕ್ಷಿ. ಬಂದು ಶುರುನಲ್ಲಿ ನಾನೇ ನೋಡ್ಲಾ. ಅಯ್ಯೋ, ನಿಮ್ಮ ಮನೆಯಲ್ಲೇ ಒಂದು ಇದು ಹೆಂಗಿರ್ತಿತ್ತು ಆತದು. ಎಂತ ಮಾಡೋದು ಹೇಳು. ಇದ್ದವ ಕಳೀತಾನೆ, ಇಲ್ಲಿದ್ದವ ಕೂಡ್ತಾನೆ. ಬರ್ತದೆ ನಿನ್ನ ಮಗನ ಕಾಲಕ್ಕೆ ಮತ್ತು ಅದೇ ಇದೇ ಬರ್ತದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಹುಳಿ ಓಡಕೇಂಡ ಅಂಥೇಳಿ ನೀನು ಬೇಜಾರು ಮಾಡ್ಕೊಬೇಡ. ಏನು ಅವ್ರ ಮನೆ ಕದಿಯಕ್ಕೆ ಹೋಗ್ಯಾನ ಇವ? ವ್ಯಾಪಾರ 2-3 ಹುಡುಗರು ಸೇರಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದೇ ಹೇಳ್ದಲ್ಲ, ನಟ್ಟಿಗದ್ದೆಯಲ್ಲಿ ಎಲ್ಲ ಮಾತಾಡಿದ್ರು ಇವತ್ತು ಹೆಂಗಸರು. ಅಲ್ಲಿ ಇಲ್ಲಿ ಈ ವಯಸ್ಸಿನ ಹುಡುಗರು ಪೇಟೆ ಬದಿ ತಿರ್ಕೊಂಡು ಅವು ಇವು ಹುಡುಗಿಯರಿಗೆ ಚುಡಾಯಿಸ್ಕೊಂಡು ಇರ್ತವೆ. ಈ ವಯಸ್ಸಲ್ಲಿ ಹುಡುಗಗೊಂದು ದುಡಿಮೆ ಮಾಡಬೇಕು ಅನ್ನೋ ಛಲ ಬಂದದಲ್ಲ. ಅವ ಒಂದಲ್ಲ ಒಂದು ದಿವಸ ದೊಡ್ಡ ಜನ ಆಗೇ ಆತಾನೆ ಅಂತ ಯಾರು ಆ ವೆಂಕಟೇಗೌಡರು ಹೆಂಡತಿ ಹೇಳಿದ್ರು. ಗಂಡನಿದ್ರ ಪಾಪ ಹೆದ್ರೆ ಮನೇಲಿ ಅಂತ ಮಾತಾಡಿದ್ರೆ ಎಂತದ, ಇಲ್ಲಿ ಗೆದ್ದಲ್ಲಿ ಮಾತ್ರ ಹೇಳಿದ್ರು ಇವತ್ತು. ಅಥವಾ ನಾವೆಲ್ಲ ಏನಾದ್ರು ಹೇಳ್ತೀವಿ ಅಂತಾನೆ ಎಂತದ ಅಂತ ಹೇಳ್ತು. ಹೌದು, ಒಂದಲ್ಲ ಒಂದು ದಿವಸ ದೊಡ್ಡ ವ್ಯಕ್ತಿ ಹಾಗೆ ಆತಾನೆ ಅಂತ ನಾನು ಬೇಕಾದ್ರೆ ಓಡಾಡ ಹಾದಿಲ್ ನಿಂತ್ಕೊಂಡು ಹೇಳ್ತೀನಿ. ನೋಡ, ನೀನು ಕಣ್ಣೀರು ಹಾಕಿಯ ಅದಕ್ಕೆ ನಿನ್ನ ಮಗ ಒಂದು ಪರಿಹಾರ ತಂದು ಕೊಟ್ಟೇ ಕೊಡ್ತಾನೆ. ನೋಡ್ಬೇಕಾರ ಒಂದು ದೊಡ್ಡ ವ್ಯಕ್ತಿ ಹಾಗೆ ಆತಾನೆ. ಅಷ್ಟಾದರೂ ಸಾಕೆ ಪ್ರೇಮ, ಅಷ್ಟಾದರೂ ಸಾಕೆ. ಆತದ ಆಗದೆ ಇಲ್ಲಿ ಹೋಗ್ತದೆ. ನಡಿ, ಹೊತ್ತಾತು, ಹೋಗೋಣ ಮನೆ ಕಡೆ ಹೋಗೋಣ. ಓ, ನೀನೊಂದು ಹಿಂಸೆ ಮಾರತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಅತ್ಲಾಗ ಮನೆ ಹತ್ರನೇ ಬಂದಿದ್ರು ಆತಿರ್ಲ. ನಡಿ 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 ಈಗ.